ಹಾಯ್ ಫ್ರೆಂಡ್ಸ್, ಅಂಕೋಲಾಗೆ ಬಂದಿದ್ದೀನಿ. ಅಂಕೋಲಾ ಸ್ಪೆಷಲ್ ಮಾಡದೇ ಇರೋಕ್ಕಾಗುತ್ತಾ? ಬನ್ನಿ ಬಾಂಗ್ಡೆ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಕಟ್ ಮಾಡಿ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಬಾಂಗ್ಡೆಗೆ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹೆಣ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹುಣಸೆಹಣ್ಣಿನ ರಸ ಮಾತ್ರ ಹಾಕ್ಕೋಬೇಡಿ, ಚೆನ್ನಾಗಿ ಬರಲ್ಲ. ನಿಂಬೆಹಣ್ಣು ರಸನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಇದೆಲ್ಲ ಕಲಸಾಗಿದೆ. ಈಗ ಒಂದು ಅರ್ಧ ಗಂಟೆ ಇದು ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳೋಕ್ಕೋಸ್ಕರ ಇಡಬೇಕು. ಹಂಚು ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲೇ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಸಣ್ಣ ರವೆ ಇದು ಸಣ್ಣದು. ಈ ಥರ ಬಾಂಗ್ಡೆ ಮೀನನ್ನ ತೊಗೊಂಡು ಈ ರವಾದಲ್ಲಿ ಎರಡು ಸೈಡು ಈ ಥರ ಮಾಡಿ ತೊಗೊಂಡು ಹಂಚ ಮೇಲೆ ಇಟ್ಕೊಳ್ಳೋದು. ಈ ಥರ ಹಾಕ್ಕೊಳ್ತಾ ಮೇಲ್ಗಡೆ ಬೇಕಾದ್ರೆ ಸ್ವಲ್ಪ ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಹುಣಸೆ ಹುಳಿ ರಸ ಮಾತ್ರ ಹಾಕಲೇಬೇಡಿ, ನಿಂಬೆಹಣ್ಣು ರಸನೇ ಹಾಕ್ಕೊಳ್ಳಿ. ಈ ಫಿಶ್ನ ಎರಡು ಕಡೆ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ರೆಡಿ ಆಗ್ತಾಯಿದೆ. ಫಿಶ್ಶು ರೆಡಿ ಆಗಿದೆ. ಈಗೆಲ್ಲ ತೆಕ್ಕೊತಾ ಇದ್ದೀನಿ ನೋಡಿ. ಮತ್ತೆ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿಕೊಂಡ್ರೆ ಫಿಶ್ ಫ್ರೈ, ತವಾ ಫ್ರೈ ರೆಡಿ ಆಗುತ್ತೆ. ಥ್ಯಾಂಕ್ ಯು.